ಸ್ನೇಹಿತರೆ, ಎಲ್ರಿಗೂ ಶುಭ ಸಂಜೆ. ಅಂದ್ರೆ ಇವತ್ತು ನಾನು ಒಂದು ಪುಟ್ಟ ಹಳ್ಳಿದಲ್ಲಿದ್ದೀನಿ. ಏನಪ್ಪ ಈ ಒಂದು ವಿಡಿಯೋ ವಿಶೇಷ ಅಂತಂದ್ರೆ ಬೇತ್ಮಂಗ್ಲದಿಂದ ತಾಯ್ಲೂರ್ಗೆ ಹೋಗೋ ರಸ್ತೆಯಲ್ಲಿ ಅಂದ್ರೆ ಗುಟ್ಟಲ್ಲಿ ಮುಖಾಂತರ ಬರ್ತೀವಲ್ಲ, ಆ ಒಂದು ರಸ್ತೆಯಲ್ಲಿ ಚಿಕ್ಕದೊಂದು ಮಡಿವಾಳ ಹಳ್ಳಿ ಅಂತ ಬರುತ್ತೆ. ಪುಟ್ಟ ಹಳ್ಳಿ ಫ್ರೆಂಡ್ಸ್. ನಾವು ನಮ್ಮ ಅಜ್ಜಿ ಊರಿಗೆ ಹೋಗ್ತಾ ಇದ್ವಿ, ಅಂದ್ರೆ ನಮ್ಮ ಅಮ್ಮಮ್ಮ ಅವ್ರ ಊರಿಗೆ ಹೋಗ್ತಾ ಇದ್ವಿ. ಅಲ್ಲಿಂದ ರಿಟರ್ನ್ ಆದವಾಗ ಇಲ್ಲಿ ಒಂದು ನಿಮಿಷ ಗಾಡಿನಾದ್ರೆ ನಿಲ್ಲಿಸ್ಬಿಟ್ವಿ. ಯಾಕಂತಪ್ಪ ಅಂತಂದ್ರೆ ಇಲ್ಲಿನ ಒಂದು ಪ್ರಕೃತಿ ಅದು ಎಷ್ಟೊಂದು ಅದ್ಭುತವಾಗಿದೆಯಾ ಅಂದ್ರೆ ಇಲ್ಲೇ ಒಂದು 5 ನಿಮಿಷ ಶಾಂತಿ ನೆಮ್ಮದಿ ಇಲ್ಲೇ ಸಿಗುತ್ತೆ. ಇಲ್ಲೇ ಇದ್ಬಿಟ್ಟು ಹೋಗೋಣ ಅನಿಸ್ತಾ ಇದೆ ಮನ್ಸಿಗಾದ್ರೆ, ಅಷ್ಟೊಂದು ಚೆನ್ನಾಗಿದೆ. ನೋಡಿ, ಇಲ್ಲಿ ಸೋಮೇಶ್ವರ ದೇವಸ್ಥಾನ ಆದ್ರೆ ಇದೆ ನೋಡಿ, ಎಷ್ಟೊಂದು ತುಂಬಾ ಚೆನ್ನಾಗಿದೆ. ಅಂದ್ರೆ ಹಳೆ ಕಾಲದ ದೇವಸ್ಥಾನ ನೋಡಿ ಸ್ನೇಹಿತರೆ. ನವಗ್ರಹ ಎಲ್ಲ ಇಲ್ಲೇ ಇದೆ. ಎಷ್ಟೊಂದು ಚೆನ್ನಾಗಿದೆ ಅಪ್ಪ ಅಂತಂದ್ರೆ ಅಷ್ಟೊಂದು ಚೆನ್ನಾಗಿದೆ. ಎಲ್ಲ ಕಲ್ಲಿನಿಂದಲೇ ನಿರ್ಮಾಣ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಹಾಗೆ ನೋಡಿ ಸ್ನೇಹಿತರೆ, ದೇವಸ್ಥಾನ ಪಕ್ಕದಲ್ಲೇ ಸಮುದ್ರ ಅಂದ್ರೆ ನದಿ ತರ ಇದೆ. ಎಷ್ಟೊಂದು ಚೆನ್ನಾಗಿದೆ ಅಪ್ಪ ಅಂತಂದ್ರೆ ಆ ನೀರಿನಲ್ಲಿ ಪಕ್ಷಿಗಳು ಸಹ ಈಸ್ತಾ ಇದ್ದಾವೆ. ತುಂಬಾ ಚೆನ್ನಾಗಿದೆ. ಸಾಯಂಕಾಲ ಆಗಿದೆಯಲ್ಲ, ತುಂಬಾ ಚೆನ್ನಾಗಿ ಕಾಣ್ತಿದೆ, ಬ್ಯೂಟಿಫುಲ್ ಆಗಿ. ನನ್ಗಂದ್ರೆ ತುಂಬಾ ಇಷ್ಟ ಆಯ್ತು. ನೀವ್ ಯಾವತ್ತಾದ್ರೂ ಈ ಕಡೆ ಎಲ್ಲಾದ್ರೂ ಭೇಟಿ ಕೊಟ್ರೆ ಬಂದು ಒಂದು 5-6 ನಿಮಿಷ ಬಂದು ಶಾಂತಿ ಪಡ್ಕೊಂಡು ಹೋಗಿ. ತುಂಬಾ ಚೆನ್ನಾಗಿದೆ. ನೋಡಿ ಫ್ರೆಂಡ್ಸ್, ಇಂತ ಅದ್ಭುತವಾದಂತಹ ಪ್ಲೇಸಸ್ ಎಲ್ಲ ಇದೆ. ಇದು ಕೋಲಾರ ಜಿಲ್ಲೆ ಫ್ರೆಂಡ್ಸ್. ಇಂತ ಅದ್ಭುತವಾದಂತಹ ಸ್ಥಳಗಳೆಲ್ಲ ಕೋಲಾರ ಜಿಲ್ಲೆಯಲ್ಲಿದೆ. ನಾವು ನೋಡೋದಿಲ್ಲ ಅಷ್ಟೇ, ಬಟ್ ಹೋಗಿ ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಮ್ಗೆ ನೆಮ್ಮದಿ ಕೂಡ ಸಿಗುತ್ತೆ, ಅಷ್ಟೊಂದು ಪ್ರಶಾಂತವಾಗಿರುತ್ತೆ. ನೋಡಿ, ನನ್ಗೆ ಎಷ್ಟೊಂದು ಪ್ರಶಾಂತವಾಗಿದೆ ಅಂತಂದ್ರೆ ಇವತ್ತು ತುಂಬಾ ಚೆನ್ನಾಗಿದೆ. ಹಾಗೆ ಬನ್ನಿ ಫ್ರೆಂಡ್ಸ್, ಸ್ವಲ್ಪ ಆ ಕಡೆ ಎಲ್ಲ ಸುತ್ತಾಡ್ಕೊಂಡ್ ಬರೋಣ. ನೋಡಿ ಫ್ರೆಂಡ್ಸ್, ಹಾಗೆ ದೇವಸ್ಥಾನ ಪಕ್ಕದಲ್ಲೇ ಅಲ್ಲಿ ಪೊದೆ ತರ ಕಾಣಿಸ್ತಾ ಇದೆಯಲ್ಲ, ಅದು ಬಂದ್ಬಿಟ್ಟು ತೆಲುಗುನಲ್ಲಿ ಮೊಗಲಿ ರೇಖೆಗಳು ಅಂತಾರಂತೆ. ಅಪ್ಪ ಹೇಳಿದ್ದು ಅದು ತಲೆನಲ್ಲಿ ಇಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಸ್ಮೆಲ್ ಬರುತ್ತೆ ಅಂತ ಅಪ್ಪ ಹೇಳಿದ್ರು. ಒಂದ್ಸತಿ ಅಲ್ಲಿಗೆ ಹೋಗಿ ನೋಡ್ಕೊಂಡ್ ಬರೋಣ. ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ತೆಲುಗುನಲ್ಲಿ ಇದನ್ನ ಬಂದ್ಬಿಟ್ಟು ಮೊಗಲಿ ರೇಖಲ ಅಂತ ಕರೀತಾರಂತೆ. ನಿಮ್ಗೆ ಏನಾದ್ರು ಇದ್ರ ಹೆಸರು ಕನ್ನಡದಲ್ಲಿ ಗೊತ್ತಾಗಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ನೋಡಿ ಫ್ರೆಂಡ್ಸ್, ಅಪ್ಪ ಆದ್ರೆ ಇವಾಗ ಕೀಳಕ್ಕೆ ಹೋಗ್ತಾ ಇದ್ದಾರೆ. ಅಪ್ಪ ಹೇಳ್ತಾ ಇದ್ದಾರೆ ಇದ್ರಲ್ಲಿ ಹಾವುಗಳು ಕೂಡ ಇರ್ತಾವಂತೆ, ಮುಳ್ಳುಗಳು ಇದಾವೆ ಫ್ರೆಂಡ್ಸ್. ಏನು ಸೌಂಡ್ ಬರ್ತಾ ಇದೆ. ಸ್ಮೆಲ್ ಇಲ್ವಾಪ? ನೋಡಿ ಫ್ರೆಂಡ್ಸ್, ದೇವಸ್ಥಾನ ಎಷ್ಟೊಂದು ಚೆನ್ನಾಗಿದೆ. ಹಾಗೆ ದೇವಸ್ಥಾನ ಪಕ್ಕದಲ್ಲಿ ಗೆನ್ನೇರು ಹೂವು ನೋಡಿ ಎಷ್ಟೊಂದು ಸ್ಮೆಲ್ ಬರ್ತಾ ಇದೆ ಅಂದ್ರೆ ತುಂಬಾ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ. ನೋಡಿ ಫ್ರೆಂಡ್ಸ್, ನಾವು ಇದೇ ರಸ್ತೆದಲ್ಲಿ ಬಂದಿದ್ದು. ರಸ್ತೆ ಪಕ್ಕದಲ್ಲೇ ದೇವಸ್ಥಾನ. ಒಮ್ಮೆ ನೋಡಿ ಫ್ರೆಂಡ್ಸ್, ಅಲ್ಲಿ ಬೋರ್ಡ್ ಸಹ ಹಾಕಿದ್ದಾರೆ ನೋಡಿ. ಮಡಿವಾಳ ಮೋತಕಪಲ್ಲಿ ಪಂಚಾಯಿತಿ, ಮುಳಬಾಗಿಲು ತಾಲೂಕು, ಕೋಲಾರ ಜಿಲ್ಲೆ, ಪ್ರಸನ್ನ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯ ಅಂತ ಹಾಕಿದ್ದಾರೆ. ತುಂಬಾ ಚೆನ್ನಾಗಿದೆ. ನೀವೇನಾದ್ರೂ ಈ ರೋಡ್ದಲ್ಲಿ ಹೋದ್ರೆ ಒಮ್ಮೆ ಭೇಟಿ ನೀಡಿ. ನೋಡಿ ಫ್ರೆಂಡ್ಸ್, ಒಳಗಡೆ ಎಲ್ಲ ತುಂಬಾ ಚೆನ್ನಾಗಿದೆ. ನಾನು ಯಾವತ್ತಾದ್ರೂ ಫ್ರೀ ತಗೊಂಡು ಒಂದ್ಸತಿ ಎಲ್ಲ ನೀಟಾಗಿ ವಿಡಿಯೋ ಮಾಡಿ ತೋರಿಸ್ತೀನಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು. ಹಾಗೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಬೈ ಫ್ರೆಂಡ್ಸ್.